ಕಲಬುರಗಿ ನಗರದಲ್ಲಿ ವಿದ್ಯುತ್ ಸ್ಪರ್ಶದಿಂದ ಕೈ ಕಾಲು ಕಳೆದುಕೊಂಡಿದ್ದ ಶ್ರೀಮತಿ ಭಾಗ್ಯಶ್ರೀ ಅವರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು ಎಂದು ಸೃಷ್ಟಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಕಿಶೋರ್ ಗಾಯಕ್ವಾಡ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಮಗನನ್ನು ಶಾಲೆಗೆ ಕಳುಹಿಸಲು ಬಸ್ ಹತ್ತಿಸುವ ಸಂದರ್ಭದಲ್ಲಿ ವಿದ್ಯುತ್ ತಂತಿಯು ಕಡಿತಗೊಂಡಿದ್ದು ಮಹಿಳೆಗೆ ತಗುಲಿ ಕಲಬುರಗಿ ನಗರದ ಸನ್ರೈಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 70 ದಿನಗಳಿಂದ ಹೆಚ್ಚಿನ ಕಾಲ ಚಿಕಿತ್ಸೆ ಪಡೆಯುತ್ತಿರುವ ಅವರು ಒಂದು ಕೈ ಮತ್ತು 2 ಕಾಲುಗಳು ಕಳೆದುಕೊಂಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಮಹಿಳೆ ಅನುಭವಿಸಿದ್ರು ಸ್ಥಳೀಯ ಜೆಸ್ಕಾಂ ಅಧಿಕಾರಿಗಳು ಆ ಮಹಿಳೆಗೆ ಭೇಟಿಯಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಬೇಸತ್ತು ಮಾರ್ಚ್ 4ರಂದು ಆಸ್ಪತ್ರೆಯಲ್ಲಿ ಕೈಗೆ ಸಿಕ್ಕ 15 ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಅತ್ಯಂತ ಗಂಭೀರದ ವಿಷಯವಾಗಿದೆ. ಈ ಬಾರಿ ನಡೆಯುವ ಅಧಿವೇಶನ ವೇಳೆಯಲ್ಲಿ ಸಂತ್ರಸ್ತೆಗೆ ನ್ಯಾಯ ದೊರಕಿಸುವ ಕೊಡುವುದರ ಬಗ್ಗೆ ಚರ್ಚೆ ಮಾಡಿ ಸಂತ್ರಸ್ತೆಗೆ ಪರಿಹಾರ ಘೋಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಸುಮಾರು 30 ಜನ ಜನಪರ ಕನ್ನಡಪರ ವಿವಿಧ ಸಂಘಟನೆಗಳೊಂದಿಗೆ ಕಲಬುರಗಿಯ ಜೆಸ್ಕಾಂ ಕಚೇರಿವರೆಗೆ ಪಾದಯಾತ್ರೆ ಮಾಡುವುದರ ಮೂಲಕ ಜೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವಿದ್ಯುತ್ ಸ್ಪರ್ಶದಿಂದ ಸುಮಾರು 73 ದಿನ ಕಳೆದರೂ ಇಲ್ಲಿವರೆಗೂ ಒಬ್ಬ ಜೆಸ್ಕಾಂ ಅಧಿಕಾರಿಗಳು ಬಂದು ನಮ್ಮ ಈ ಭಾಗ್ಯಶ್ರೀ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಮಾತವು ಆಗಲಿ ಒಂದು ಲಿಖಿತವಾಗಿ ಬರವಣಿಗೆಲ್ಲ ಆಗಲಿ ಯಾವುದೇ ವಿಷಯ ಇನ್ನೂವರೆಗೂ ಅವ್ರು ಬಂದು ಭೇಟಿ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಮೊನ್ನೆ 4ನೇ ತಾರೀಕು ಸಾಯಂಕಾಲ 7 ಗಂಟೆ ಸುಮಾರು ಆ ಭಾಗ್ಯಶ್ರೀ ಅಮ್ಮ ಪೀಡಿತ ಮಹಿಳೆ ಏಕಾಏಕಿ ಅವ್ರ ಗಮನಕ್ಕೆ ಒಂದು ವಿಷಯ ಹೋಯಿತು. ಈ ಜೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ಇದ್ದಾರೆ. 2.5 ತಿಂಗಳು ಆಗಕ್ಕೆ ಬಂದರು, ನಮ್ಮ ಕುಟುಂಬ ನಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಆ ಜೆಸ್ಕಾಂ ಅಧಿಕಾರಿ ಅವರು ಒಂದು 2 ಸತಿ 3 ಸತಿ ಅವ್ರಿಗೆ ಫೋನ್ ಮಾಡಿ ಭೇಟಿ ಮಾಡಿ ಇವ್ರ ಕುಟುಂಬದವ್ರು ಹೋದರೂ ಸಹ ಅವರೆಲ್ಲ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತ ಆ ಹುಡುಗಿ ಗೊತ್ತಾದ್ಮ್ಯಾಗ ಅವರು ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಮಾತ್ರೆಗಳು ಒಂದು 15ರಿಂದ 16 ಮಾತ್ರೆಗಳು ಯಾರೂ ಇರಲಾರ್ದಾಗ ಅದು ಮಾತ್ರೆಗಳೆಲ್ಲ ನುಂಗ್ಬಿಟ್ಟು ಅದು ಸೂಸೈಡ್ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾಳೆ. 1 ಲಕ್ಷ ಅಂತ ಆಗಿದೆ ಅಂತೆ. ಆದರೆ ಇನ್ನೂವರೆಗೂ ಒಂದು ಲಕ್ಷ ಚೆಕ್ ಕೊಟ್ಟಿದ್ದು ಇನ್ನೂವರೆಗೂ ಅವ್ರು ಭೇಟಿನೇ ಕೊಟ್ಟಿಲ್ಲ. 73 ದಿನ ಕಳಿಸ್ರಿ ಇವತ್ತಿಗೆ 1 ಲಕ್ಷ ಕೊಟ್ಟಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ. ಅದೇನು ನಿಮ್ಮದು ಹಾಸ್ಪಿಟಲ್ ಖರ್ಚು ಅಂತ ಕೊಟ್ಟಿದ್ದಾರೆ. ಆದರೆ 14 ಲ್ಯಾಕ್ಸ್ 14 ಲಕ್ಷ ಬಂದರೂ ಸಹ ಅದು ಕಡಿಮೆ ಇರಲಿ ಜಾಸ್ತಿ ಇರಲಿ ಸೆಕೆಂಡ್ರಿ. ಆದರೆ ಅವರು ಒಂದು ಸತಿ ಬಂದು ಭೇಟಿ ಕೊಡಲಿಲ್ಲ. ನಮ್ಮ ಮುಖ್ಯ ಉದ್ದೇಶ ಈಗ ಪತ್ರಿಕೆ ಈ ಪ್ರಕರಣಕ್ಕೆ ಬಂದಿದ್ದಾರೆ. ಆ ವಿಜಯಲಕ್ಷ್ಮಿ ಅವರು ಇಲ್ಲಿದ್ದಾರೆ. ಅವರು ಒಂದು ಮಂದಬುದ್ಧಿ ಹುಡುಗಿಗೆ ಮತ್ತು ಇನ್ನೊಬ್ಬ ಹುಡುಗಿಗೆ ಅವರು ಸಲ್ತಾ ಇದ್ದಾರೆ, ಅವ್ರ ಕುಟುಂಬದಲ್ಲೆಲ್ಲ ಸಲ್ತಾ ಇದ್ದಾರೆ. ಆದರೆ ಈ ವಿದ್ಯುತ್ ಸ್ಪರ್ಶದಿಂದ ಆಕಿಂದ 2 ಕೈ, 1 ಕೈ 2 ಕಾಲುಗಳು ಕಳ್ಕೊಂಡು ಇಲ್ಲಿವರೆಗೂ ಆಕಿಂದ ಪರಿಸ್ಥಿತಿ ತಾವು ನೋಡೋಕ್ಕೆ ಒಂದು ಸತಿ ಅದರ ನನ್ನ ಪತ್ರಿಕೆದವರೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದು ಸತಿ ಭೇಟಿ ಕೊಡ್ರಿ. ಆಕಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಇದು ಆಗಿದ್ದ ಪರಿಸ್ಥಿತಿ ಮುಂದೆ ಯಾರಿಗೂ ಆಗ್ಬಿಡೋದು ಅಂತ ಡಿಸೈಡ್ ಮಾಡಿಕೇಸಿ ಮೊನ್ನೆ ಅದು ಮಾತ್ರೆಗಳು ನುಂಗಿ ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಭಾಗ್ಯಶ್ರೀ ಸಂತ್ರಸ್ತೆಗೆ ಸರ್ಕಾರದಿಂದ ನಾವು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭುರಿಗೆ ನಾನು ಇದು ಮಾತಾಡಿದೆ ನಿನ್ನೆ ಬೆಳಗ್ಗೆ. ಅವರು ಒಂದು ಕಾಪಿ ಲೆಟರ್ ಹಾಕಿದ್ದಾರೆ. ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಒಂದು ನಿನ್ನೆ ಲೆಟರ್ ಬರೆದಿದ್ದಾರೆ. ಇದು ವಿಷಯ ಸದನದಲ್ಲಿ ಚರ್ಚೆ ಆಗಬೇಕು. ಈ ವಿಷಯ ಈಗ ಅಧಿವೇಶನದಲ್ಲಿ ಚರ್ಚೆ ಆಗ್ಬೋದು. 1 ವಾರದಲ್ಲಿ ಇದು ವಿಷಯ ಚರ್ಚೆ ಆಗಲಿಲ್ಲ. ಈ ವಿಷಯ ನಾವು ಪ್ರಸ್ತಾಪ ಮಾಡಲಿ ಅಂದರೆ ಇಲ್ಲಿ ಜೆಸ್ಕಾಂ ಕಚೇರಿಗೆ ನಾವು ಸುಮಾರು 1,000 ಜನ ಪದಾಧಿಕಾರಿಗಳು ತೊಗೊಂಡ್ಕೇಸಿ ಮತ್ತು ಒಂದು ಸುಮಾರು 30 ಜನ ಸಂಘಟನೆಗಳು ಮುಖ್ಯಸ್ಥರಿಗೆ ತೊಗೊಂಡ್ಕೇಸಿ ನಾವು ಜೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕೋ ಮೂಲಕ ಒಂದು ಪ್ರತಿಭಟನೆ ಮಾಡ್ತೀವಿ. ಸುಮಾರು ಒಂದು 15 ದಿನ ಅಮಾನತ ಉಪವಾಸ ಸತ್ಯಾಗ್ರಹ ಮಾಡೋ ಮೂಲಕ ನಾವು ಇದು ಪ್ರತಿಭಟನೆ ಮಾಡ್ತೀವಿ. ಆ ಕುಟುಂಬಸ್ಥರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ವಿಶೇಷವಾಗಿ ಈ ವಿಷಯ ಮೊನ್ನೆ ನಮ್ಮ ಶಾಸಕರು ನಿನ್ನೆ ಆಶ್ವಾಸನೆ ಕೊಟ್ಟರು. ಒಂದು ಲೆಟರ್ ಕೂಡ ಟೈಪ್ ಮಾಡಿ ಇವತ್ತು ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳ್ತಾರೆ. ಆ ಚರ್ಚೆ ಮಾಡಿದ್ರೆ ನೋಡೋಣ ಅದು ವಿಷಯ ಏನಾಗುತ್ತೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.